Hello students, welcome to my channel. In the last video ಏನನ್ನು ಡಿಸ್ಕಸ್ ಮಾಡಿದ್ವಿ ಅಂತಂದ್ರೆ ಲೈಕ್ ವಾಟ್ ಈಸ್ ದ ಲೆಟರ್ ಕೋಡ್ ಟ್ರಿಕ್ ಅನ್ನ ಹೇಗೆ ನೆನಪಿಟ್ಕೊಳ್ಳೋದು ಅಂತ ಹೇಳಿ ನಾವು ಡಿಸ್ಕಸ್ ಮಾಡಿದ್ವಿ. ಹೌದಾ? ಕೋಡಿಂಗ್ ಅಂಡ್ ಡಿಕೋಡಿಂಗ್ ಈ ಚಾಪ್ಟರ್ ಅಲ್ಲಿ ರೀಸನಿಂಗ್ ಅಂಡರ್ ಅಲ್ಲಿ ಲೆಟರ್ ಕೋಡ್ಸ್ ಅನ್ನ ಹೇಗೆ ನೆನಪಿಟ್ಕೊಳ್ಳೋದು ಅಂತ ಹೇಳಿ A to Z. ಓಕೆ, ನಾವು ಈ ವಿಡಿಯೋನಲ್ಲಿ ನಾವು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದೀವಿ. ಓಕೆ, ರಿಲೇಟೆಡ್ ಟು ದಟ್ ಯಾವ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಿದೀವಿ ಅಂತಂದ್ರೆ ಐ ಹ್ಯಾವ್ ಟೇಕನ್ ದಿಸ್ ರೈಲ್ವೆ ಬುಕ್ ಅನ್ನ ತಗೊಂಡಿದೀವಿ. ಇಟ್ ಈಸ್ ದ ಕಿರಣ್ ಪಬ್ಲಿಕೇಶನ್, ಕಿರಣ್ ಇನ್ಸ್ಟಿಟ್ಯೂಟ್ ಆಫ್ ಕರಿಯರ್ ಎಕ್ಸಲೆನ್ಸ್. ಈ ಇನ್ಸ್ಟಿಟ್ಯೂಟ್ ಇಂದು ಬುಕ್ ಅನ್ನು ಸಾಲ್ವ್ ಮಾಡ್ತಿದೀವಿ. ಓಕೆ, ಇಟ್ಸ್ TCS ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್, ದೋಸ್ ಆರ್ ಕವರ್ಡ್. ಅರೌಂಡ್ 8,000 ಪ್ಲಸ್ ಪ್ರಾಬ್ಲಮ್ಸ್ ಇದೆ. ಓಕೆ, ಇಟ್ ಈಸ್ ಅ ನ್ಯೂ ವರ್ಷನ್ 2024 ಎಡಿಷನ್ ಅನ್ನು ತಗೊಂಡು ಇದರಲ್ಲಿರೋ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದೀವಿ. ಓಕೆ, so let us go to the chapter coding and decoding. Coding and decoding ಈ ಚಾಪ್ಟರ್ ಅಲ್ಲಿ let us consider the first type. ಈ ಟೈಪ್ ಅನ್ನ ನಾನು ನಿಮಗೆ ಹೇಳ್ಕೊಟ್ಟಿರೋದು. ಓಕೆ, ಫಸ್ಟ್ ಪ್ರಾಬ್ಲಮ್ ಏನಿದೆ, ಇಫ್ ಇಂಡಿಯಾ ಈಸ್ ರಿಟರ್ನ್ ಆಸ್ 95491 then ಡೆಲ್ಲಿ ಬೀಯಿಂಗ್ ರಿಟರ್ನ್ ಆಸ್ ವಿಲ್ ಬಿ ರಿಟರ್ನ್ ಆಸ್. ಡೆಲ್ಲಿನ ಹೇಗೆ ಬರೀತೀವಿ ಅಂತ ಕೇಳ್ತಿದ್ದಾರೆ. ಓಕೆ, ಈ ಫಸ್ಟ್ ಕ್ವೆಶ್ಚನ್ ಏನಿದೆಯಲ್ಲ ಇದನ್ನ ನಾವು ನೆಕ್ಸ್ಟ್ ಕನ್ಸಿಡರ್ ಮಾಡೋಣ, ಯಾಕಂದ್ರೆ ಇಲ್ಲಿ ಸ್ವಲ್ಪ ಬೇರೆ ಲಾಜಿಕ್ ಇದೆ. ಫಸ್ಟ್ ವಿ ವಿಲ್ ಕನ್ಸಿಡರ್ ದ ಥರ್ಡ್ ಕ್ವೆಶ್ಚನ್ ಅನ್ನ ಕನ್ಸಿಡರ್ ಮಾಡೋಣ. ಥರ್ಡ್ ಕ್ವೆಶ್ಚನ್ ಏನಿದೆ, ಇಫ್ ಎಫ್ ಇಸ್ 6, ಆಲ್ರೆಡಿ ನಾವು ನೆನ್ಪಿಟ್ಕೊಂಡಿದೀವಿ. ಹೌದಾ? ಎಫ್ ಇಸ್ 6 ಹೇಗೆ ನೆನ್ಪಿಟ್ಕೊಂಡಿದೀವಿ? ಎಫ್ ಫಾರ್ ಫಿಕ್ಸ್ಗೆ ರೈಮಿಂಗು ಇಟ್ ಇಸ್ 6, ರೈಟ್? ಎಫ್ ಫಾರ್ ಫಿಕ್ಸ್ ಆದ್ರೆ MEAT 34 ಆದ್ರೆ ದೆನ್ ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ NET ಅಂತ ಹೇಳಿ ಕೇಳ್ತಿದ್ದಾರೆ. ಹೌದಾ? MEAT 34 ಹೇಗಾಗುತ್ತೆ ಫಸ್ಟ್ ಚೆಕ್ ಮಾಡೋಣ. ಓಕೆ, ಎಫ್ ಇಸ್ 6 ಅಂಡ್ ದೆನ್ MEAT ಇಸ್ 34 ಅಂತ ಹೇಳ್ತಿದ್ದಾರೆ. ಸೊ ಲೆಟ್ ಅಸ್ ಫೈಂಡ್ ದ ಪೊಸಿಷನ್ ವ್ಯಾಲ್ಯೂಸ್ ಏನಿದೆ ಅನ್ನೋದನ್ನ ಫಾರ್ವರ್ಡ್ ಅಲ್ಲಿ ಚೆಕ್ ಮಾಡೋಣ. ಯಾಕೆ ಫಾರ್ವರ್ಡ್ ಅಲ್ಲಿ ಚೆಕ್ ಮಾಡ್ತಿದೀವಿ? ಎಫ್ ವ್ಯಾಲ್ಯೂ 6 ಅಂತ ಹೇಳ್ತಿದ್ದಾರೆ. ದಟ್ಸ್ ವೈ ಫಾರ್ವರ್ಡ್ ಅಲ್ಲಿ ಎಂ ಗೆ ವ್ಯಾಲ್ಯೂ ಏನು? ಇಟ್ ಇಸ್ 13. ವೈ ಇಟ್ ಇಸ್ 13? ಎಂ ಅಂದ್ರೆ ಮಿಡಲ್, ದೇರ್ ಆರ್ 26 ಲೆಟರ್ಸ್. 26 ಅಲ್ಲಿ ಡಿವೈಡೆಡ್ ಬೈ 2, ಮಿಡಲ್ 1, ಇಟ್ ಇಸ್ 13. ಓಕೆ, ನೆಕ್ಸ್ಟ್ ಎ ಅಂದ್ರೆ ಏನು? ಇದೆಲ್ಲ ಗೊತ್ತಿದೆ. ಇಟ್ ಇಸ್ 1. ಅದೇ ಟಿ ಅಂದ್ರೆ ಏನು? ಟಿ 20. ಸೊ ಇಟ್ ಇಸ್ 20, ರೈಟ್? ಇಫ್ ಯು ಆಡ್ ಆಲ್ ದೀಸ್ ಏನಾಗುತ್ತೆ? 20, 30 ಪ್ಲಸ್ 4, 34. ಓಕೆ, ಕರೆಕ್ಟ್ ಇದೆಯಾ? ಮ್ಯಾಟ್ ಅಂದ್ರೆ ಏನು? 34. ಸೊ ನಾವ್ ಇವಾಗ ಏನ್ ಸಾಲ್ವ್ ಮಾಡಿದೀವಲ್ಲ ಅದೇ ಲಾಜಿಕ್ ಅನ್ನ ಯೂಸ್ ಮಾಡಿ ಸಾಲ್ವ್ ಮಾಡಿದಾರ ಅವರು. ಸೊ NET ನೆಟ್ ಅಂದ್ರೆ ಏನ್ ವ್ಯಾಲ್ಯೂ ಬರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಎನ್ ಅಂದ್ರೆ ವ್ಯಾಲ್ಯೂ ಹೇಗೆ ನೆನ್ಪಿಟ್ಕೊಂಡಿದೀವಿ? N ಇಸ್ ನವೆಂಬರ್ 14. ಈವ್ನಿಂಗ್ ಎಷ್ಟೊತ್ತಿಗೆ ಆಗೋದು? 5 o'clock. T 20. So add all this. 20 plus 10, 30. 30 plus 9, 39. Okay. ನಾನು ಆಡ್ ಮಾಡ್ತಿರೋ ಟ್ರಿಕ್ ನಿಮಗೆ ವೇಗ ಅನ್ಸ್ಬೋದು. ಹೌ ಐ ಆಮ್ ಆಡಿಂಗ್ ಇಸ್, ಐ ಆಮ್ ನಾಟ್ ಆಡಿಂಗ್ ಲೈಕ್ ಫಸ್ಟ್ ಯೂನಿಟ್ ಅನ್ನ ಆಡ್ ಮಾಡ್ಕೊಂಡು ಯೂನಿಟ್ ಪ್ಲೇಸ್ ಅನ್ನ ಆಡ್ ಮಾಡಿ ಆಮೇಲೆ ಟೆನ್ಸ್ ಅನ್ನ ನಾನು ಆಡ್ ಮಾಡ್ತಿಲ್ಲ. ಐ ಫೀಲ್ ದಿಸ್ ಟೇಕ್ಸ್ ಟೈಮ್. ಸೊ ವಾಟ್ ಐ ಆಮ್ ಡೂಯಿಂಗ್ ಇಸ್ ಫಸ್ಟ್ ಟೆನ್ಸ್ ಅನ್ನೋದಕ್ಕಿಂತ ಯಾವ್ದು ಹೈಯೆಸ್ಟ್ ನಂಬರ್ ಇರುತ್ತಲ್ಲ, ಹೈಯೆಸ್ಟ್ ಡಿಜಿಟ್ ಇರುತ್ತಲ್ಲ ಅದನ್ನ ಆಡ್ ಮಾಡ್ಕೊಬೇಕು. ಸೊ 20 ಇಲ್ಲಿ 10 ಇದೆ. ಸೊ 20 ಪ್ಲಸ್ 10 ಇಸ್ 30. ಉಳಿದಿರೋದನ್ನ ಇವಾಗ ಆಡ್ ಮಾಡ್ಕೊಂತ ಬನ್ನಿ. ಸೊ 4 ಪ್ಲಸ್ 5 ಇಸ್ 9, 30 ಪ್ಲಸ್ 5 ಇಸ್ 39. ಇಫ್ ಯು ಫಾಲೋ ದಿಸ್, ಇದು ಸ್ವಲ್ಪ ನಿಮಗೆ ಸ್ಟಾರ್ಟಿಂಗ್ ಫಾಲೋ ಮಾಡ್ಬೇಕಾದ್ರೆ ಕಷ್ಟ ಅನ್ಸ್ಬೋದು, ಬಟ್ ನಾನು ಹೀಗೆ ಕ್ಯಾಲ್ಕುಲೇಟ್ ಮಾಡೋದು. ಸೊ ಇಟ್ ಟೇಕ್ಸ್ ಲೆಸ್ ಟೈಮ್ ಫಾರ್ ಮೀ ಟು ಸಾಲ್ವ್. ಸೊ ಆನ್ಸರ್ ಏನಾಯ್ತು? It is 39. So for the third question, option C is correct. Okay. Similarly, now let us go to the first question. First question ನೋಡೋಣ. ಫಸ್ಟ್ ಕ್ವಶನ್ ಏನಿದೆ? ಇಂಡಿಯಾನ ಏನಂತ ಹೇಳಿ ಕೋಡ್ ಮಾಡ್ತಿದ್ದಾರೆ. ಇಂಡಿಯಾ ಈಸ್ ಬೀಯಿಂಗ್ ಕೋಡೆಡ್ ಆಸ್ 95491. ಓಕೆ, ಇಂಡಿಯಾನ ಏನಂತ ಕೋಡ್ ಮಾಡಿದ್ದಾರೆ ಫಸ್ಟ್ ಪ್ರಾಬ್ಲಮ್ ಅಲ್ಲಿ? ಇಟ್ ಈಸ್ ಕೋಡೆಡ್ ಆಸ್ 95491, ರೈಟ್? ನಾನು ಹೀಗೆ ಯಾಕೆ ಬರ್ಕೊಂತಿದ್ದೀನಿ ಅಂದ್ರೆ, ಸಿ ಇನ್ ದ ಥರ್ಡ್ ಪ್ರಾಬ್ಲಮ್ ಅಲ್ಲಿ ದೇರ್ ವರ್ 3 letters.
34 ಅಂತ ಹೇಳಿ ಮಾಡಿದ್ರು. ಪಾಸಿಬಿಲಿಟಿ ಏನಾಗುತ್ತೆ, ಪ್ರತಿಯೊಂದು ಲೆಟರ್ಸಿಗೂ ಒಂದೊಂದು ಇಂಡಿವಿಜುವಲಿ ಮಾಡೋಕ್ಕಾಗಲ್ಲ. ದೇ ಹ್ಯಾವ್ ಟು ಆಡ್ ದ ಪೊಸಿಷನ್ಸ್ ಅಂಡ್ ದೆನ್ ಓನ್ಲಿ ದೇ ವಿಲ್ ಗೆಟ್ 34. ಹೌದಾ? ಇಂಡಿವಿಜುವಲಿ ಒಂದೊಂದಕ್ಕೂ ಅಂತ ಮಾಡಿದ್ರೆ ಅಟ್ಲೀಸ್ಟ್ 3 ಡಿಜಿಟ್ಸ್ ಇರಬೇಕಿತ್ತು. ಹೌದಾ? ಸಿನ್ಸ್ ವಿ ಆರ್ ಹ್ಯಾವಿಂಗ್ 2 ಡಿಜಿಟ್ಸ್, ಆಡ್ ಮಾಡಿದ್ರಷ್ಟೇ ಬರೋದು. ದಟ್ಸ್ ವೈ ವಿ ಫಾಲೋಡ್, ಆಡ್ ಮಾಡಿದ್ವಿ. ಬಟ್ ಹಿಯರ್ ಏನಿದೆ, ದೇರ್ ಆರ್ 5 ಲೆಟರ್ಸ್ ಹಿಯರ್. ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಇಲ್ಲಿ 5 ಡಿಜಿಟ್ ಕೋಡ್ ಇದೆ. ಹೌದಾ? ಸೊ ಒಂದೊಂದಕ್ಕೆ ಒಂದೊಂದು ಅಂತ ಹೇಳಿ ಐ ಡಿಡ್ ಇಟ್ ಎ ಕರೆಸ್ಪಾಂಡಿಂಗ್ ದಿಸ್ ವೇ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಐ ಅಂದ್ರೆ ಲೆಟರ್ ಕೋಡ್ ಪ್ರಕಾರ ಏನಪ್ಪ ನಮ್ದು 9. ಕರೆಕ್ಟಾ? 9, ಇಟ್ಸ್ ಕರೆಕ್ಟ್. 9 ಕರೆಕ್ಟ್ ಇದೆ. ನೆಕ್ಸ್ಟ್ ಎನ್ ಅಂದ್ರೆ ಏನು ಫಾರ್ವರ್ಡ್ ಅಲ್ಲಿ, ನವೆಂಬರ್ 14th. ಓಕೆ, ಬಟ್ ಹಿಯರ್ ದೇ ಹ್ಯಾವ್ ಟೇಕನ್ ಇಟ್ ಆಸ್ 5. ಪ್ರೊಬಾಬ್ಲಿ ಏನ್ ಕೋಡ್ ಇರ್ಬೋದು, ಇಫ್ ಯು ಆಡ್ ದೀಸ್ ಡಿಜಿಟ್ಸ್ 4 + 1 ಆಡ್ ಮಾಡಿದ್ರೆ 5 ಆಗ್ತಿದೆಯಾ? ಕರೆಕ್ಟ್. ನೆಕ್ಸ್ಟ್ ಡಿ ಅಂದ್ರೆ ಏನು, ABCD 4th ಲೆಟರ್. ಐ ಅಂದ್ರೆ 9th. ಓಕೆ, ಐ ನೋ ದಿಸ್, ವಿ ಇಂಡಿಯನ್ ನೋ ದಿಸ್. ಓಕೆ, ಎ ಅಂದ್ರೆ 1. ಲಾಜಿಕ್ ಗೊತ್ತಾಯ್ತಾ ನಿಮಗೆ? ಏನು, ಸಿಂಗಲ್ ಡಿಜಿಟ್ ಆದ್ರೆ ಅಂದ್ರೆ ಲೆಸ್ ದ್ಯಾನ್ 10 ಇದ್ರೆ ಅದನ್ನ ಹಾಗೆ ಬರೀತಾರೆ. ಇಫ್ ಇಟ್ ಈಸ್ ಮೋರ್ ದ್ಯಾನ್ 10 ಆ ಡಿಜಿಟ್ಸ್ ನ ಆಡ್ ಮಾಡಿ ಆ ಪೊಸಿಷನ್ ಅಲ್ಲಿ ಬರೀತಿದೀವಿ. ಸೊ ಡೆಲ್ಲಿಗೆ ಏನಾಗುತ್ತೆ, ಡಿ ಅಂದ್ರೆ 4. ಫಸ್ಟ್ ವಿ ರೈಟ್ ದ ವ್ಯಾಲ್ಯೂಸ್. ಓಕೆ, ಆ ಪೊಸಿಷನ್ ವ್ಯಾಲ್ಯೂಸ್ ಬರೆದು ಬಿಡೋಣ. ಇ ಅಂದ್ರೆ 5, ಗುಡ್ ಈವ್ನಿಂಗ್. ಎಲ್ ಫಾರ್ ಲವ್. ಲವ್ ಅಂದ್ರೆ 24 ತಾಸಲ್ಲೂ 24 ತಾಸು ಸಾಕಾಗಲ್ಲ, ಬಟ್ ನಮ್ ಗಡಿಯಾರದಲ್ಲಿರೋದು 12 ಗಂಟೆ. ಓಕೆ, ಸೊ 12. ನೆಕ್ಸ್ಟ್ ಹೆಚ್ ಅಂದ್ರೆ 8, LED ಡಿಸ್ಪ್ಲೇ. ಓಕೆ, ನೆಕ್ಸ್ಟ್ ಐ, ವಿ ಇಂಡಿಯನ್ಸ್ ನೋ ದಿಸ್. ರೈಟ್. ಸೊ ನೆಕ್ಸ್ಟ್ ಏನ್ ಮಾಡಬೇಕು, ಗ್ರೇಟರ್ ದ್ಯಾನ್ 10 ಇರೋದನ್ನೆಲ್ಲ ಡಿಜಿಟ್ಸ್ ನ ಕನ್ವರ್ಟ್ ಮಾಡಿ. 2 + 1 is 3. ಸೊ ವಾಟ್ ಈಸ್ ದ ಆನ್ಸರ್? 4, 5, 3, 8, 6. 4, 5, 3, 8, 9. ಸೊ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ಹೌದಾ? ನೀವು ಇನ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಟೈಮ್ ಇಸ್ ಎ ಗೇಮ್ ಚೇಂಜರ್. ರೈಟ್. ಸೊ ಏನ್ ಮಾಡಬೇಕು ಅಂತಂದ್ರೆ, ವೆನ್ ಯು ಗೆಟ್ ಸಮ್ ಆನ್ಸರ್, ಒಂದು ಪಾರ್ಟ್ ಬಂತು ಅಂದ ತಕ್ಷಣ ಆನ್ಸರ್ ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ. ಸಮ್ಟೈಮ್ಸ್ ಏನಾಗುತ್ತೆ ಅಂತಂದ್ರೆ, ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಎಲ್ಲಾದು 4 ಇಂದ ಸ್ಟಾರ್ಟ್ ಆಗ್ತಿದೆ ಆಪ್ಷನ್ಸ್. ಹೌದಾ? ವಾಟ್ ಇಫ್ ಯಾವ್ದಾದ್ರು ಒಂದೇ ಒಂದು ಆಪ್ಷನ್ 4 ಇಂದ ಸ್ಟಾರ್ಟ್ ಆಗಿ ಇನ್ನೆಲ್ಲ 3 ಇಂದ ಅಥವಾ 5, 10 ಅದರ್ ದ್ಯಾನ್ 4 ಇದ್ದಿದ್ರೆ ಯಾವ್ದು 4 ಇಂದ ಸ್ಟಾರ್ಟ್ ಆಗ್ತಿತ್ತು ಅದೇ ಆನ್ಸರ್. ಇಷ್ಟೆಲ್ಲಾ ಸಾಲ್ವ್ ಮಾಡೋದಕ್ಕೆ ಸೇ ಫಾರ್ ಎಕ್ಸಾಂಪಲ್ ನೀವು ಫಾಸ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದ್ರೂ ಒಂದು 15 ಸೆಕೆಂಡ್ಸ್ ತಗೊಂತೀರಾ ಅಂತ ಅನ್ಕೊಳ್ಳೋಣ. ಓಕೆ, ಜಸ್ಟ್ 1 ಡಿಜಿಟ್ ಅನ್ನ ನೀವು ಚೆಕ್ ಮಾಡಿ, ಈ ಲಾಜಿಕ್ ಏನ್ ಫಾಲೋ ಆಗ್ತಿದೆಯಲ್ಲ ದ ಸೇಮ್ ಲಾಜಿಕ್ ಈಸ್ ಬೀಯಿಂಗ್ ಫಾಲೋಡ್ ಅನ್ನೋದಾದ್ರೆ ಯು ಕ್ಯಾನ್ ಟಿಕ್ ದ ಆನ್ಸರ್ ವಿತೌಟ್ ಸಾಲ್ವಿಂಗ್ ದಿಸ್ ಆಲ್ಸೋ. ನಿಮಗೆ ಈ ಸ್ಟೆಪ್ಸ್ಗೆ ಮಾರ್ಕ್ಸ್ ಇಲ್ಲ ಇಲ್ಲಿ. ಹೌದಾ? ಓಕೆ, ಇಫ್ ಇಟ್ ಈಸ್ ಕರೆಕ್ಟ್ ದೆನ್ +1 ಮಾರ್ಕ್ಸ್, ಇಫ್ ಇಟ್ ಈಸ್ ರಾಂಗ್ ನೆಗೆಟಿವ್ ಮಾರ್ಕಿಂಗ್ ಅಕಾರ್ಡಿಂಗ್ ಟು ಡಿಫರೆಂಟ್ ಬೋರ್ಡ್ಸ್. ಹೌದಾ? ಸೊ ಆಸ್ ಸೂನ್ ಆಸ್ ಯು ಸಾಲ್ವ್ ಸಮ್ ಪ್ರಾಬ್ಲಮ್ಸ್ ಆರ್ ಸಮ್ ಸ್ಟೆಪ್ ಆಫ್ ಎ ಪ್ರಾಬ್ಲಮ್, ಯಾವ್ದಾದ್ರು ಒಂದ್ ಸ್ಟೆಪ್ ಕರೆಕ್ಟ್ ಆನ್ಸರ್ ಬರ್ತಿದ್ದಂಗೆ ಚೆಕ್ ಮಾಡ್ಕೊಳ್ಳಿ ಆಪ್ಷನ್ಸ್ ಅನ್ನ. ಆಪ್ಷನ್ಸ್ ಅಲ್ಲಿ ಯಾವ್ದು ಕರೆಕ್ಟ್ ಇದೆ ಅಥವಾ ಯಾವ್ದು ಎಲಿಮಿನೇಟ್ ಆಗುತ್ತೆ ಅನ್ನೋದನ್ನ ನೋಡಿ. ಇಫ್ ಯು ಗೆಟ್ ಹಾಗೇನೆ ಕಂಪ್ಲೀಟ್ ಆನ್ಸರ್ ಬರೋವರೆಗೂ ನೀವು ಫುಲ್ ಎಲ್ಲ ಸಾಲ್ವ್ ಮಾಡಿನೇ ಹಾಕಬೇಕು ಅಂತಿಲ್ಲ. ಓಕೆ, ಇಟ್ ಟೇಕ್ಸ್ ಟೈಮ್. ಸೊ ಯು ಕ್ಯಾನ್ ಚೂಸ್ ದ ಕರೆಕ್ಟ್ ಆನ್ಸರ್. ಫೈನ್. ನೆಕ್ಸ್ಟ್ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಯಾವ್ದು ಸಾಲ್ವ್ ಮಾಡೋಣ? ದ ಸೆಕೆಂಡ್ ಕ್ವಶನ್ ಈಸ್ ಡಿಫ್ರೆಂಟ್ ಟೈಪ್. ಓಕೆ, ಡಿಫ್ರೆಂಟ್ ಟೈಪ್ ಇದೆ, ಇದನ್ನ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಥರ್ಡ್ ಸಾಲ್ವ್ ಮಾಡಿದ್ವಿ. ಓಕೆ, ಸಿ ಹಿಯರ್ ದಿಸ್ ಕ್ವಶನ್ ಈಸ್ ಬೀಯಿಂಗ್ ಆಸ್ಕ್ಡ್ ಇನ್ 2006 ಅಲ್ಲಿ ಕೇಳಿದ್ದಾರೆ. ಹೌದಾ? ಫಸ್ಟ್ ಕ್ವಶನ್ ಅನ್ನ. ಸೆಕೆಂಡ್ ಕ್ವಶನ್ ಅನ್ನ 2006 ಅಲ್ಲಿ. ಈ ಟೆಕ್ಸ್ಟ್ ಬುಕ್ ಅಲ್ಲಿ ಟಿಲ್ 2024 ಯಾವ್ದಾವ್ದು ಕ್ವಶನ್ಸ್ ಕೇಳಿದಾರಲ್ಲ ಪ್ರತಿಯೊಂದೂ ಇದೆ. ಓಕೆ, ನೆಕ್ಸ್ಟ್ ವಿ ಸಾಲ್ವ್ ಥರ್ಡ್ ಕ್ವಶನ್. ರೈಟ್. ಫೋರ್ತ್ ಕೂಡ ಬೇರೆ ತರ ಇದೆ, ಬೇರೆ ಲಾಜಿಕ್ ಇದೆ. ಲೆಟ್ ಅಸ್ ಟ್ರೈ ಟು ಸಾಲ್ವ್ ದ ಫಿಫ್ತ್ ಕ್ವಶನ್. ಫಿಫ್ತ್ ಕ್ವಶನ್ ಏನಿದೆ? ಇನ್ ಎ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಮೊಬಿಲಿಟಿ ಈಸ್ ರಿಟರ್ನ್ ಆಸ್ ದಿಸ್. ಇನ್ ಹೌ ದ ವರ್ಡ್ ದ ಎಕ್ಸಾಮಿನೇಷನ್ ಬಿ ರಿಟರ್ನ್ ಇನ್ ದಟ್ ಕೋಡ್ ಆಫ್ ಎ ಲ್ಯಾಂಗ್ವೇಜ್. ಮೊಬಿಲಿಟಿ ಅನ್ನೋದನ್ನ ಹೀಗೆ ಬರೆದ್ರೆ ಎಕ್ಸಾಮಿನೇಷನ್ ಅನ್ನ ಹೇಗೆ ಬರೀಬಹುದು ಅಂತ ಕೇಳ್ತಿದ್ದಾರೆ. ಹೌದಾ? ಓಕೆ, ಸೊ ಲೆಟ್ ಅಸ್ ಸಾಲ್ವ್. ಮೊಬಿಲಿಟಿ, ಸಿ ಹಿಯರ್ ಇಲ್ಲಿ ಎಷ್ಟು ಲೆಟರ್ಸ್ ಇದೆಯೋ ಅಷ್ಟೇ ಡಿಜಿಟ್ಸ್ ಇದೆಯಾ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಫಸ್ಟ್. ಐ ಥಿಂಕ್ ಇಟ್ ಇಸ್ ವಿಸಿಬಲ್. ಐ ವಿಲ್ ನಾಟ್ ಟ್ರೈ ಟು ಸಾಲ್ವ್ ಇಟ್ ಬೈ ಯೂಸಿಂಗ್ ಎ ಪೇಪರ್. ಪೇಪರ್ ಅನ್ನ ಯೂಸ್ ಮಾಡಲ್ಲ. ಐ ವಿಲ್ ಟ್ರೈ ಟು ಸಾಲ್ವ್ ಇಟ್ ಬೈ ಯೂಸಿಂಗ್ ಎ ಮೈಂಡ್ ಕ್ಯಾಲ್ಕುಲೇಷನ್. ಓಕೆ, ಮೈಂಡ್ ಕ್ಯಾಲ್ಕುಲೇಷನ್ ಮಾಡಿದಷ್ಟು ಲೈಕ್ ಇಫ್ ಯು use your papers in a less
ದ ಆನ್ಸರ್ ಯು ಗೆಟ್ ಇಟ್ ಇನ್ ಎ ಫಾಸ್ಟ್ ಮ್ಯಾನರ್. ಓಕೆ, ಮೈಂಡ್ ಕ್ಯಾಲ್ಕುಲೇಷನ್ಸ್ ಮಾಡಿದಾಗ ಬೇಗ ಆನ್ಸರ್ ಸಿಗುತ್ತೆ ನಿಮಗೆ. ಇಲ್ಲಾಂದ್ರೆ ಯೋಚನೆ ಮಾಡಿ ಬರ್ದು ಎಲ್ಲ ಟೈಮ್ ಆಗುತ್ತೆ. ಹೌದಾ? ಸಿ ಹಿಯರ್ ಎಷ್ಟು ಲೆಟರ್ಸ್ ಇದೆ? 2, 4, 6, 8 ಲೆಟರ್ಸ್ ಆರ್ ದೇರ್. ರೈಟ್? ಇಲ್ಲಿ ಎಷ್ಟು ಡಿಜಿಟ್ಸ್ ಇದೆ? 2, 4, 6, 8. ಸೊ ಪ್ರತಿಯೊಂದು ಲೆಟರಿಗೆ ಒಂದೊಂದು ಕೋಡ್ ಇದೆ ಅಂತ ಆಯ್ತಾ? ಫಾರ್ ಎಮ್ಗೆ ಏನಿದೆ? ಇಟ್ ಇಸ್ 4. ಐ ಥಿಂಕ್ ಇಟ್ಸ್ ವಿಸಿಬಲ್, ರೈಟ್? ಇಫ್ ಇಟ್ಸ್ ನಾಟ್ ವಿಸಿಬಲ್, ಲೆಟ್ ಮಿ ರೈಟ್. ಬಟ್ ನೀವು ಬರ್ಕೊಂಡೆಲ್ಲ ಸಾಲ್ವ್ ಮಾಡಕ್ ಹೋಗ್ಬೇಡಿ ಎಕ್ಸಾಮ್ ಅಲ್ಲಿ, ಇಟ್ ಟೇಕ್ಸ್ ಟೈಮ್. ಮೊಬಿಲಿಟಿಗೆ ಏನ್ ಹೇಳಿದ್ದಾರೆ? 4, 6, 2, 9, 3, 9, 2, 7. ಓಕೆ, ಸೊ ಎಮ್ಗೆ 4 ಅಂತಂದ್ರೆ ಆಕ್ಚುಲಿ ವಾಟ್ ಈಸ್ ದ ಪೊಸಿಷನ್ ಆಫ್ ಎಮ್? ಇಟ್ ಈಸ್ 13, ರೈಟ್? ಎಮ್ಗೆ 13 ಅಂತಂದ್ರೆ ಆಡ್ ಮಾಡಿದಾರ ಡಿಜಿಟ್ಸ್. ಸೊ 1 + 3 is 4. October 15th. Okay, 1 + 5 is 6. B is 2. 9. We Indians know it, so it is 9. L for love, 12. 12 andre 1 + 2, it is 3. I, we Indians know it, so 9. T andre T20. 22 + 0 is 2. Y andre last 2 letters, YZ, so 25, 26. Right? 25 andre 2 + 5, 7. ಹೌದಾ? ಪೊಸಿಷನ್ಸ್ ಅನ್ನ ಇಫ್ ಇಟ್ ಇಸ್ ಲೆಸ್ ದನ್ 9 ಹಾಗೆ ಬರ್ದಿದ್ದಾರೆ. ಮೋರ್ ದನ್ 9 ಇತ್ತು, 10 ಇಂದ ಜಾಸ್ತಿ ಇತ್ತು ಅಂತಂದ್ರೆ ಇಟ್ ಇಸ್ ಬೀಂಗ್ ರೆಡ್ಯೂಸ್ ಟು 1 ಡಿಜಿಟ್ ಬೈ ಆಡಿಂಗ್. ಹೌದಾ? ಸಿಮಿಲರ್ಲಿ ಎಕ್ಸಾಮಿನೇಷನ್ ಅನ್ನ ಹೆಂಗ್ ಮಾಡ್ಬೋದು? ಎಕ್ಸಾಮಿನೇಷನ್ ಅಲ್ಲಿ ವಾಟ್ ಇಸ್ ದ ಫಸ್ಟ್ ಲೆಟರ್? ಇ. ಹೌದಾ? ಇ ಅಂದ ತಕ್ಷಣ ಪೊಸಿಷನ್ ಏನು? ಈವ್ನಿಂಗ್. ಗುಡ್ ಈವ್ನಿಂಗ್. ಈವ್ನಿಂಗ್ ಆಗೋದು 5 o'clock. ಓಕೆ, ಸೊ ಇ ಅಂದ ತಕ್ಷಣ 5, ರೈಟ್? ಸೊ ವಿ ಆರ್ ಹ್ಯಾವಿಂಗ್ ಆಪ್ಷನ್ಸ್ ಬೇರೆ ಬೇರೆ ಇದೆ. ಫಸ್ಟ್ ಸ್ಟಾರ್ಟಿಂಗ್ 6 ಇದೆ, 5, 4, 5 ಇದೆ. ಹೌದಾ? ಸೊ ಇದರಲ್ಲಿ ನಮಗೆ ಇರೋ 4 ಆಪ್ಷನ್ ಅಲ್ಲಿ ಯಾವ್ಯಾವ್ದು ಎಲಿಮಿನೇಟ್ ಆಯ್ತು? ವಿ ಎಲಿಮಿನೇಟೆಡ್ ಹಿಯರ್ ದ ಫಸ್ಟ್ ಒನ್ ಅಂಡ್ ದ ಥರ್ಡ್ ಒನ್. ಹೌದಾ? ನೆಕ್ಸ್ಟ್ ಇನ್ ದೀಸ್ ಟು ಉಳಿದಿರೋ 2ರಲ್ಲಿ ನೆಕ್ಸ್ಟ್ ಡಿಜಿಟ್ ನ ಚೆಕ್ ಮಾಡಿ. ನೆಕ್ಸ್ಟ್ ಡಿಜಿಟ್ ಏನಿದೆ? 6 ಇದೆ, 7 ಇದೆ. ಸಿ ದೀಸ್ ಟು ಆರ್ ಡಿಫ್ರೆಂಟ್. ಹೌದಾ? ಸೇ ಫಾರ್ ಎಕ್ಸಾಂಪಲ್ ಇವೆರಡು ಸೇಮ್ ಇತ್ತು ಅಂತ ಅನ್ಕೊಳ್ಳಿ. 6, 6. ಸೊ ಅಲ್ಲಿಗೆ ಈ ಡಿಜಿಟ್ಗೆ ಇದು 6 ಅನ್ನೋದು ಕರೆಕ್ಟ್ ಇದೆ ಅಂತ ಅರ್ಥ. ಓಕೆ, ಅದನ್ನ ಚೆಕ್ ಮಾಡಕ್ ಹೋಗ್ಬೇಡಿ. ಯು ಗೋ ಫಾರ್ ದ ನೆಕ್ಸ್ಟ್. ಯಾವ್ದು ಡಿಫ್ರೆಂಟ್ ಇದೆ ಅದನ್ನಷ್ಟೇ ಆಪ್ಷನ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಇಟ್ ಸೇವ್ಸ್ ಯುವರ್ ಟೈಮ್, ಬಿಲೀವ್ ಮಿ. ಸೊ ಫಸ್ಟ್ ಡಿಜಿಟ್ ಆಯ್ತು. ಸೊ ನಮಗೆ ಈಗ ಆಪ್ಷನ್ ಇರೋದು 2, ಬಿ ಮತ್ತೆ ಡಿ ಅಲ್ಲಿ ಚೆಕ್ ಮಾಡಬೇಕು. ಸಿನ್ಸ್ ದ ಸೆಕೆಂಡ್ ಡಿಜಿಟ್ ಇಸ್ ಡಿಫ್ರೆಂಟ್, ಸೆಕೆಂಡ್ ಡಿಜಿಟ್ ಅನ್ನ ಚೆಕ್ ಮಾಡೋಣ. ಎಕ್ಸ್ ಅಂದ್ರೆ ಏನಪ್ಪ ನಮಗೆ? ಎಕ್ಸ್ ಇಸ್ 24. ಹಿಂಗೆ ನೆನ್ಪಿಟ್ಕೊಂಡಿದೀವಿ ನಾವು. ದೇರ್ ಆರ್ 2 lines, 4 ends. ಸೊ 2 + 4 is 6, ರೈಟ್? 6 ಎಲ್ಲಿದೆ? ಇದೇನಾ? ಸೊ ದ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. ಈವನ್ ವಿ ಡಿಂಟ್ ಚೆಕ್, ಇಲ್ಲಿವರೆಗೂ ಯಾವ್ದು ಚೆಕ್ ಮಾಡಲಿಲ್ಲ. ಹೌದಾ? ಅಥವಾ ನಾವು ಎಕ್ಸಾಮಿನೇಷನ್ ಫುಲ್ ಕೋಡ್ ಬರ್ಕೊಂಡು ಅದ್ರದ್ದೆಲ್ಲ ಆನ್ಸರ್ ನಾನು ಚೆಕ್ ಮಾಡಲಿಲ್ಲ, ರೈಟ್? ಸೊ ವಿ ಡಿಡ್ ದಿಸ್ ಇನ್ ಅವರ್ ಮೈಂಡ್ ಅಂಡ್ ದೆನ್ ಬೈ ಚೆಕಿಂಗ್ ದ ಆಪ್ಷನ್. ಇ ಅಂದ್ರೆ ಫಸ್ಟ್ ಎಕ್ಸಾಮಿನೇಷನ್ ನಲ್ಲಿ ಇ ಅಂತಂದ್ರೆ ಇಟ್ ಇಸ್ 5. ಓಕೆ, ಸೊ ಎಲಿಮಿನೇಟ್ ಮಾಡಿ ಆಪ್ಷನ್ಸ್ ನ. ಯಾವ್ದು ಸಿಮಿಲರ್ ಇರೋದಿಲ್ಲಲ್ಲ ಆ ಆಪ್ಷನ್ ಅನ್ನ ಚೆಕ್ ಮಾಡಿ, ಆ ಕೋಡ್ ಇಂದ ಚೆಕ್ ಮಾಡಿ ನೀವು ಆನ್ಸರ್ ಬರೀರಿ. ಓಕೆ, ಸೊ ವಿ ಹ್ಯಾವ್ ಸಾಲ್ವ್ಡ್ ದ 5th ಪ್ರಾಬ್ಲಮ್ ಆಲ್ಸೋ. Similarly, can you solve the 6th problem? In a certain code language, the dividers is coded as. Dividers na ಏನಂತ ಕೋಡ್ ಮಾಡಿದ್ದಾರೆ? 4, 9, double something. Okay, this is how they have coded. In the same way, you have to code this. Okay, ನಿಮಗೆ ಇದು ಸ್ಕ್ರೀನ್ ಅಲ್ಲಿ ಅಟ್ ಎ ಟೈಮ್ ನನಗೆ ಡಿಸ್ಪ್ಲೇ ಮಾಡೋಕ್ಕಾಗೋದಿಲ್ಲ. ಸೊ what I'll do is I'll write it down. So dividers, DIVIDERS, ಇದನ್ನ ಏನಂತ ಮಾಡಿದ್ದಾರೆ? 4, 9, 22, 9, 4, 5, 8, 1, 9. Okay, 4, 9, 2, 2, 9, 4, 5, 1, 8, 1, 9. ಕರೆಕ್ಟ್. ನೆಕ್ಸ್ಟ್, ಇಫ್ ಇಟ್ ಈಸ್ ಸೊ ಏನನ್ನ ನಾವು ಡಿಕೋಡ್ ಮಾಡಬೇಕು?
ಯಾವುದನ್ನ ಕೋಡ್ ಮಾಡಬೇಕು? SREBIVID ಇದನ್ನ ನಾವು ಕೋಡ್ ಮಾಡಬೇಕು. ಹೌದಾ? ಓಕೆ, ಚೆಕ್ ಮಾಡೋಣ. ಫಸ್ಟ್ ಇಲ್ಲಿ ಈಕ್ವಲ್ ಲೆಟರ್ಸ್ ಇಲ್ಲ. ಐ ಮೀನ್ ಟು ಸೇ ಇಲ್ಲಿ ಎಷ್ಟು ಲೆಟರ್ಸ್ ಇದೆಯೋ ಅಷ್ಟೇ ಡಿಜಿಟ್ಸ್ ಇಲ್ಲ, ಜಾಸ್ತಿ ಇದೆ. ನೋಡಿದ ತಕ್ಷಣ ಗೊತ್ತಾಗ್ತಿದೆ. ದೇರ್ ಇಸ್ ನೋ ನೀಡ್ ಟು ಕೌಂಟ್ ಇಟ್. ಓಕೆ, ಜಸ್ಟ್ ವ್ಯಾಲ್ಯೂಸ್ ಚೆಕ್ ಮಾಡ್ತಾ ಹೋಗಿ, ಪೊಸಿಷನ್ ಅನ್ನು ಚೆಕ್ ಮಾಡ್ತಾ ಹೋಗಿ. ಡಿ ಅಂದ್ರೆ 4 ಕರೆಕ್ಟ್ ಇದೆಯಾ? ಐ ಅಂದ್ರೆ 9. ಓಕೆ, ನೆಕ್ಸ್ಟ್ ವಿ ಅಂದ್ರೆ 22 ವಿಕ್ಟ್ರಿ. ಐ ಇಸ್ 9, ಡಿ ಇಸ್ 4, ಇ ಇಸ್ 5, ರೈಟ್ ಟು ವೋಟ್ 18 years. ಓಕೆ, ನೆಕ್ಸ್ಟ್ ಎಸ್ ಅಂದ್ರೆ SC ST, ಟಿ 20, ಟಿ ಹಿಂದೆ ಇರೋದು ಎಸ್. ಸೊ 20 ನಲ್ಲಿ 1 ಮೈನಸ್ ಮಾಡಿದ್ರೆ 19. ಓಕೆ, ಸೊ ಏನ್ ಮಾಡಿದ್ದಾರೆ? ಇಟ್ ಇಸ್ ನಥಿಂಗ್ ಬಟ್ ದೇ ಹ್ಯಾವ್ ರಿಟನ್ ದ ಪೊಸಿಷನ್ಸ್. ಹೌದಾ? ಇದನ್ನೆಲ್ಲ ನೀವು ಬರ್ಕೊಬೇಕು ಅಂತ ಇಲ್ಲ. ನೆಕ್ಸ್ಟ್ ಹಿಯರ್ ವಾಟ್ ವಿ ಹ್ಯಾವ್ ಟು ಡೂ? ಯು ಶುಡ್ ನಾಟ್ ಯೂಸ್ ಯುವರ್ ಪೆನ್. ಓಕೆ, ಸೊ ಮೈಂಡ್ ಕ್ಯಾಲ್ಕುಲೇಷನ್. ಎಸ್ ಅಂದ್ರೆ ಏನು? ಎಸ್ ಇಸ್ 19. ಚೆಕ್ ಮಾಡಿ, 19 ಎಲ್ಲಾದ್ರಲ್ಲೂ ಇದೆ. ಹೌದಾ? ಇಲ್ಲಿ ನೆಕ್ಸ್ಟ್ 18 ಎಲ್ಲಾದ್ರಲ್ಲೂ ಇದೆ. 18 ಎಲ್ಲಾದ್ರಲ್ಲೂ ಇದೆ. ಓಕೆ, ನೆಕ್ಸ್ಟ್ 5. ಸೊ ಯು ನೀಡ್ ನಾಟ್ ಟು ಚೆಕ್ ಫಾರ್ ಆರ್. ಓಕೆ, ನೆಕ್ಸ್ಟ್ ಯಾವ್ದಿದೆ? ಇ ಅಂದ್ರೆ ಏನು? 5. ನೆಕ್ಸ್ಟ್ 5th ಡಿಜಿಟ್ 5 ಯಾವ್ದಿದೆ ಚೆಕ್ ಮಾಡಿ. 5th ಡಿಜಿಟ್ ಇಲ್ಲಿ 5 ಇಲ್ಲ. ಹೌದಾ? ಸೊ ಯು ಕ್ಯಾನ್ ಎಲಿಮಿನೇಟ್ ದಿಸ್ ಆಪ್ಷನ್. ಓಕೆ, ನೀವು ಸಾಲ್ವ್ ಮಾಡ್ತಾ ಇದ್ರೆ ನಿಮಗೆ ಆಪ್ಷನ್ ನೋಡಿದ ತಕ್ಷಣ ಯಾವುದು ಅನ್ನೋದು ಗೊತ್ತಾಗತ್ತೆ. ಸೊ ಎಸ್ ಇಸ್ 19, ದಿಸ್ ಇಸ್ 18, 5, 4, 9, 22, 9, 4. ಓಕೆ, ಸೊ ಆಪ್ಷನ್ಸ್ ಯಾವ್ದಿದೆ ನೋಡಿ? 19, 18, 5, 4, 9, 22, 9, 4. Correct? So for this the option 1 is correct. Okay, ಮಾಡ್ಬೋದಾ ಹೀಗೇನೆ? ಸಿ ಹಿಯರ್ ವಿ ಆರ್ ಹ್ಯಾವಿಂಗ್ ಸೋ ಮೆನಿ ಕ್ವೆಶ್ಚನ್ಸ್. ಈ ಬುಕ್ಕಲ್ಲಿ ತುಂಬಾ ಕ್ವಶನ್ಸ್ ಇದೆ. ಈ ಟೈಪ್ ಅಲ್ಲೇನೆ ತುಂಬಾ ಕ್ವಶನ್ಸ್ ಇದೆ. ಇಟ್ ಈಸ್ ಬೀಂಗ್ ಆಸ್ಕ್ಡ್ ಇನ್ 2006. ಸಿ ಹಿಯರ್ 2013. ಓಕೆ, ಇಫ್ ವಿ ಗೋ ಲೈಕ್ ದಿಸ್, ಸಿ ಇದನ್ನ 2016 ಅಲ್ಲಿ ಕೇಳಿದ್ದಾರೆ. 2016, 2015. ಓಕೆ, ಸ್ಟಾರ್ಟಿಂಗ್ ಅರೌಂಡ್ 1997 ಇಂದನೂ ಯಾವ್ದಾದ್ರು ಕ್ವಶನ್ಸ್ ಎಲ್ಲ ಬಂದಿದೆಯಲ್ಲ ಈ ಟಾಪಿಕ್ ಮೇಲೆ ಎಲ್ಲದನ್ನು ಈ ಬುಕ್ ಅಲ್ಲಿ ಅರೇಂಜ್ ಮಾಡಿದ್ದಾರೆ. ಓಕೆ, 2016, 2021, 21. Okay, see here 2022. Right, there are so many questions. ನಿಮಗೆ ಟಾಪಿಕ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಟಾಪಿಕ್ ಅನ್ನ ಅರ್ಥ ಆದ್ಮೇಲೆ ವಾಟ್ ಯು ಕ್ಯಾನ್ ಡೂ ಇಸ್ ಯು ಕ್ಯಾನ್ ಪರ್ಚೇಸ್ ದಿಸ್ ಬುಕ್. ಓಕೆ, ಸಾಲ್ವ್ ಮಾಡಿದ್ರೆ ಸಿನ್ಸ್ ಟೈಮ್ ಈಸ್ ಎ ವೆರಿ ಗ್ರೇಟ್ ಥಿಂಗ್ ಹಿಯರ್. ಲೆಸ್ ಟೈಮ್ ಅಲ್ಲಿ ನೀವು ಆದಷ್ಟು ಎಲ್ಲಾ ಕ್ವೆಶ್ಚನ್ಸ್ ನ ಸಾಲ್ವ್ ಮಾಡಿದ್ರೆ ಯು ವಿಲ್ ಬಿ ಸೆಲೆಕ್ಟೆಡ್. ಓಕೆ, ಸೊ ದಟ್ ಇಸ್ ದ ಥಿಂಗ್. ಸೊ ನಿಮಗೆ ಯಾರಾದ್ರೂ ಈ ಬುಕ್ ಅನ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಐ ವಿಲ್ ಪುಟ್ ದಟ್ ಲಿಂಕ್. ಓಕೆ, ಇನ್ ಮೈ ಡಿಸ್ಕ್ರಿಪ್ಷನ್ ಯು ಕ್ಯಾನ್ ಪರ್ಚೇಸ್ ದಿಸ್. see this is the book. Okay, there are many topics in this. ತುಂಬಾ ಟಾಪಿಕ್ಸ್ ಇದಾವೆ and you will get a coupon also here. If you want you can see the topics, ಯಾವ್ಯಾವ ಟಾಪಿಕ್ ಇದೆ ಅಂತ ಹೇಳಿ. ರೀಸನಿಂಗ್ ಅಲ್ಲಿ ಸೀರೀಸ್, ಕೋಡಿಂಗ್, ಡಿಕೋಡಿಂಗ್, ಅರೇಂಜ್ಮೆಂಟ್ಸ್, ಲಾಜಿಕ್, ಮಿಸ್ಲೇನಿಯಸ್, ನಾನ್ ವರ್ಬಲ್, ಕೋಡಿಂಗ್, ಡಿಕೋಡಿಂಗ್, ಅರೇಂಜ್ಮೆಂಟ್ಸ್. ಓಕೆ, ಇದೆಲ್ಲದು ಇಷ್ಟು ಟಾಪಿಕ್ಸ್ ಕವರ್ ಇದೆ. ಅಂಡ್ ದೆನ್ ಇಲ್ಲಿ ಲಾಸ್ಟ್ ಟೈಮ್ ಅಲ್ಲಿ ಎಷ್ಟೆಷ್ಟು ಕ್ವೆಶ್ಚನ್ಸ್ ಅನ್ನ ಕೇಳಿದ್ದಾರೆ ಅಂತಾನು, ಎಷ್ಟು ಮಾರ್ಕ್ಸ್ ಕೇಳಿದ್ದಾರೆ, ಎಷ್ಟು ಕ್ವೆಶ್ಚನ್ಸ್ ಕೇಳಿದ್ದಾರೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಈ ಬುಕ್ ಅಲ್ಲಿ ದಿಸ್ ಬುಕ್ ಹ್ಯಾಸ್ ಅರೌಂಡ್ 960 pages. Okay, around 1000 pages ಇದೆ. These many questions you are having. If you want, I'll drop a link of this book in my description. Okay, you can check. Thank you for watching. Happy learning.